ರಾತ್ರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ರೋಚಕ ಪಂದ್ಯ ನಡೆಯಿತು. ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಈಗ ಎಲ್ಲರ ಗಮನ ಸೆಳೆದು ಕೇಂದ್ರ ಬಿಂದು ಆಗ್ತಾ ಇದ್ದಾರೆ. ಅಂದರೆ ಏನೋ ರೆಕಾರ್ಡ್ ಮಾಡಿನೋ ಅಥವಾ ರನ್ ಹೊಡೆದೋ ಅಥವಾ ಇನ್ನೇನೋ ವಿಚಾರಕ್ಕಲ್ಲ, ಬೇಡದ ವಿಚಾರಕ್ಕೆ ಈಗ ವಿರಾಟ್ ಕೊಹ್ಲಿ ಸುದ್ದಿ ಆಗ್ತಾ ಇದ್ದಾರೆ. SRH 256 ರನ್ಗಳ ಬೃಹತ್ ಗುರಿ ಕೊಡ್ತು. ಇದನ್ನ ಬೆನ್ನಟ್ಟುವಾಗ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಅತ್ಯಂತ ಆಕ್ರೋಶಭರಿತರಾಗಿ ಕಾಣಿಸಿಕೊಂಡಿದ್ದಲ್ಲದೆ ತಮ್ಮ ಹತಾಶೆಯನ್ನ ವ್ಯಕ್ತಪಡಿಸಿದ ರೀತಿ ಮಾತ್ರ ನಿಜಕ್ಕೂ ವಿವಾದವನ್ನ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಟ್ರಾವಿಸ್ ಹೆಡ್ಗೆ ಬಂದ್ ಬೌಲಿಂಗ್ ಮಾಡೋ ಅನ್ನೋ ರೀತಿಯಲ್ಲಿ ಸನ್ನೆ ಮಾಡಿದ್ರು, ಒಂದಷ್ಟು ವಾಗ್ವಾದ ನಡೀತು. ಅದಾದ್ಮೇಲೆ ಸೋತ್ರು RCB ಅವರು. ಪಂದ್ಯ ಸೋತ ಮೇಲೂ ಕೂಡ ವಿರಾಟ್ ಕೊಹ್ಲಿಗಿದ್ದ ಹತಾಶೆ, ಟ್ರಾವಿಸ್ ಮೇಲೆ ಇದ್ದಂಥ ಕೋಪ ಮಾತ್ರ ಕಮ್ಮಿ ಆಗಿರಲಿಲ್ಲ ಅಂತ ಅನಿಸುತ್ತೆ. ಪಂದ್ಯ ಮುಗಿದ ಮೇಲೆ ಪರಸ್ಪರ ಭೇಟಿ ಆಗ್ತಾರೆ ಆಟಗಾರರು, ಶೇಕ್ ಹ್ಯಾಂಡ್ ಕೊಟ್ಟು ವಿಶ್ ಮಾಡ್ಕೊಳ್ತಾರೆ. ಆ ಟೈಮ್ನಲ್ಲಿ ಆಸೀಸ್ ಆಟಗಾರ ಟ್ರಾವಿಸ್ ಹೆಡ್ಗೆ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ವಿರಾಟ್ ಕೊಹ್ಲಿ ನಿರಾಕರಿಸಿರುವಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. RCB ಸೋತ ಮೇಲೆ ಆಪೋಸಿಟ್ ತಂಡ SRH ಆಟಗಾರರನ್ನ ಅಭಿನಂದಿಸೋದಕ್ಕೆ RCB ಆಟಗಾರರು ಮೈದಾನಕ್ಕೆ ಬರ್ತಾರೆ. ಟ್ರಾವಿಸ್ ಹೆಡ್ ಅವರು ಕೊಹ್ಲಿ ಕಡೆಗೆ ಕೈ ಚಾಚಿದ್ರು ಕೂಡ ವಿರಾಟ್ ಕೊಹ್ಲಿ ಮಾತ್ರ ಈ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ನನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಶೇಕ್ ಹ್ಯಾಂಡ್ ಮಾಡಿ ವಿಶ್ ಮಾಡ್ತಾರೆ. ಆದರೆ ಟ್ರಾವಿಸ್ ಹೆಡ್ ಅವರೇ ಕೈ ಕೊಡೋದಕ್ಕೆ ಬಂದ್ರೂ ವಿರಾಟ್ ಕೊಹ್ಲಿ ಅವ್ರಿಗೆ ಕೈ ಕೊಡದೆ, ಅಂದರೆ ಶೇಕ್ ಹ್ಯಾಂಡ್ ಮಾಡದೆ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ವಿರಾಟ್ ಕೊಹ್ಲಿಯ ನಡೆಯ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಹಿರಿಯ ಆಟಗಾರನಾಗಿ ಅಷ್ಟೊಂದು ದಾಖಲೆಗಳನ್ನು ಮಾಡಿ ಹೆಸರು ಮಾಡಿ ಫೇಮಸ್ ಆಗಿರೋ ವಿರಾಟ್ ಕೊಹ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಮರ್ತು ಬಿಟ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಖುಷಿಯಾಗ್ಲಿ, ಕೋಪದ ವಿಚಾರ ಆಗಿರ್ಬೋದು, ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಅದು ಆಟ ಆಡುವಂಥ ಪರಿಸ್ಥಿತಿಯಲ್ಲಿ ಅದು ಕಾಮನ್ ಆಗುತ್ತೆ. ಆದರೆ ಆಟ ಮುಗಿದ ಮೇಲೂ ಕೂಡ ಈ ರೀತಿಯಾಗಿ ಒಂದು ರೀತಿ ಸೇಡು ತೀರಿಸ್ಕೊಳ್ಳೋ ರೀತಿಯಲ್ಲಿ, ಜಿದ್ದು ಸಾಧಿಸೋ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಶೇಕ್ ಹ್ಯಾಂಡ್ ಕೊಡದೆ ಮುಂದೆ ಹೋಗ್ತಾರೆ ಅನ್ನೋದು ಇದು ಸರಿಯಲ್ಲ. ಟೀಮ್ ಇಂಡಿಯಾ ನಾಯಕನಾಗಿದ್ರು, RCB ನಾಯಕತ್ವವನ್ನು ನಿಭಾಯಿಸಿದ್ದಾರೆ. ನಾಯಕನಿಗೆ ಇರಬೇಕಾದಂಥ ಎಲ್ಲ ಗುಣಗಳು ವಿರಾಟ್ ಕೊಹ್ಲಿಯಲ್ಲಿದೆ, ಸಾಕಷ್ಟು ಅನುಭವ ಇದೆ. ಇಂತಹ ಆಟಗಾರ ಈ ರೀತಿಯಾಗಿ ಮೈದಾನದಲ್ಲಿ ನಡ್ಕೊಂಡಿದ್ದು ಸರಿಯಲ್ಲ ಅಂತ ಅನೇಕ ಮಂದಿ ವಿರಾಟ್ ನಡೆಯ ಬಗ್ಗೆ ಟೀಕೆಯನ್ನ ಮಾಡ್ತಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.